ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಕೆಲವರು ಬದುಕುತ್ತಾರೆ, ಕೆಲವರು ಸಾಧಿಸುತ್ತಾರೆ, ಆದರೆ ಕೆಲವರು ಒಂದು ದೇಶದ ಭವಿಷ್ಯವನ್ನೇ ಬದಲಿಸುತ್ತಾರೆ. ಬಡತನದಿಂದ ಶುರುವಾಗಿ ತಮ್ಮ ಶಿಸ್ತು ಹಾಗೂ ವಿದ್ಯೆಯಿಂದ ಮುಂದೆ ಬಂದು ಕರ್ನಾಟಕದ ಹೆಮ್ಮೆಯಾಗಿ ಇಡೀ ಭಾರತ ದೇಶದಲ್ಲಿ ಅಮರರಾಗಿ ಉಳಿದ ವ್ಯಕ್ತಿ ಯಾರು ಗೊತ್ತಾ? ಅವರೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ನಿಮಗೆ ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಗೊತ್ತಾ? ಬ್ರಿಟಿಷ್ ಅಧಿಕಾರಿಗಳೇ ಈ ವ್ಯಕ್ತಿಯನ್ನ ಇವರ ಮೆದುಳು ಅಸಾಧಾರಣ ಅಂತ ಹೇಳಿ ಅಚ್ಚರಿಗೊಳಿಸಿ ಇವರನ್ನು ಸರ್ ಎಂದು ಕರೆಯುತ್ತಾರೆ. ಆ ವ್ಯಕ್ತಿ ಯಾರು ಗೊತ್ತಾ? ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಜನರು ನೆಮ್ಮದಿಯಾಗಿ ಕಾವೇರಿ ನೀರು ಕುಡಿತಿದ್ದಾರಂದ್ರೆ ಅದರ ಹಿಂದೆ ಇದ್ದಿದ್ದು ಒಬ್ಬ ಮಹಾನ್ ವ್ಯಕ್ತಿಯ ದೂರದೃಷ್ಟಿ. ಆ ವ್ಯಕ್ತಿ ಯಾರು ಗೊತ್ತಾ? ಅವರೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಕನಸುಗಳು ಕಾಗದವಲ್ಲ, ಭಾರತ ದೇಶದ ಭವಿಷ್ಯದ ಶಿಲ್ಪಿಯಾಗಿ ಕಾಣಿಸಿಕೊಂಡವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಬನ್ನಿ ಸ್ನೇಹಿತರೆ, ಇಂದು ನಾವು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ತಿಳಿಯೋಣ. ಸರ್ ಎಂ ವಿಶ್ವೇಶ್ವರಯ್ಯರು 1861 ಸೆಪ್ಟೆಂಬರ್ 15ರಲ್ಲಿ ನಮ್ಮ ಕರ್ನಾಟಕ ದೇಶದ ಮುಡ್ಡೇನಹಳ್ಳಿ ಎಂಬ ಸಣ್ಣ ಊರಿನಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ. ತಂದೆಯ ಹೆಸರು ಶ್ರೀನಿವಾಸ ಶಾಸ್ತ್ರಿಗಳು ಹಾಗೂ ತಾಯಿ ವೆಂಕಟರಾಜಮ್ಮ. ವಿಶ್ವೇಶ್ವರಯ್ಯರು ತಮ್ಮ ಚಿಕ್ಕ ವಯಸ್ಸಿನಿದ್ದಾಗಲೇ ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ಒಂದು ಹೊತ್ತು ಊಟಕ್ಕೂ ತುಂಬಾ ಕಷ್ಟವಾಗಿತ್ತು. ಬೀದಿ ದೀಪಗಳಲ್ಲಿ ಪುಸ್ತಕ ಹಿಡಿದು ಓದುತ್ತಿದ್ದರು. ಆ ಸಮಯದಲ್ಲಿ ಹಲವರು ಕನಸು ಬಿಡುತ್ತಾರೆ, ಆದರೆ ವಿಶ್ವೇಶ್ವರಯ್ಯರು ಅಲ್ಲ. ಪರಿಸ್ಥಿತಿ ಬಡವಾಗಿರಬಹುದು, ಆದರೆ ಕನಸು ಬಡವಾಗಿರಬಹುದು. ಓದಿಗಾಗಿ ಹೋರಾಟ. ನಂತರ ಅವರು ಬೆಂಗಳೂರಿಗೆ ಬಂದು ಸೆಂಟ್ರಲ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್ನಲ್ಲಿ ಓದಿದರು. ಆದರೆ ಓದಕ್ಕೆ ಹಣ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದರು. ಕೆಲವು ಮಕ್ಕಳಿಗೆ ಸಹಾಯ ಮಾಡಿ ತಾನೇ ದುಡಿದು ಓದುತ್ತಿದ್ದರು. ಹೀಗೆ ಇದ್ದಾಗ ತನ್ನ ಸ್ನೇಹಿತ ಒಬ್ಬ ವಿಶ್ವೇಶ್ವರಯ್ಯರೊಡನೆ ಬಂದ್ಬಿಟ್ಟು, ವಿಶ್ವೇಶ್ವರಯ್ಯ ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಓದುತ್ತೀರಾ ಅಂತ ಕೇಳಿದಾಗ, ಆಗ ಸರ್ ವಿಶ್ವೇಶ್ವರಯ್ಯರು, ನಾನು ಓದುತ್ತಿರೋದು ನನ್ನಗೋಸ್ಕರ ಅಲ್ಲ, ನಾನು ಓದುತ್ತಿರೋದು ದೇಶದ ಬದಲಾವಣೆಗೋಸ್ಕರ ಅಂತ ಹೇಳುತ್ತಾರೆ. ಆ ವ್ಯಕ್ತಿಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕೊಂದು ರೂಪ ಕೊಡಬೇಕು, ನಮ್ಮ ದೇಶ ಮುಂದೆ ಬರಬೇಕೆಂದು ತುಂಬಾ ಕನಸಿತ್ತು. ನಂತರ ಅವರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆಯಲ್ಲಿ ಇಂಜಿನಿಯರಿಂಗ್ ಓದಿದರು. ಅಲ್ಲಿ ಅವರು ಫಸ್ಟ್ ಕ್ಲಾಸ್ ಅಂಡ್ ಡೆಸ್ಟಿನೇಷನ್ ಪಡೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಇಂಜಿನಿಯರಿಂಗ್ ತುಂಬಾ ಕಷ್ಟದ ಸಿಲೆಬಸ್, ತುಂಬಾ ಕಡಿಮೆ ಜನ ಇಂಜಿನಿಯರ್ ಓದುವವರಿದ್ದರು. ಆಗ ಸರ್ ವಿಶ್ವೇಶ್ವರಯ್ಯ ತಮ್ಮ ಡಿಸಿಪ್ಲಿನ್ ಅಲ್ಲಿ, ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ, ಶಿಸ್ತಿನಲ್ಲಿ ಎಲ್ಲದರಲ್ಲೂ ಮುಂದೆ ಬಂದು ಫಸ್ಟ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷನ್ ತೆಗೆದುಕೊಳ್ಳುತ್ತಾರೆ. ಇದು ಮುಂದೆ ನಾನು ಹೇಳ್ತೀನಿ, ಅದು ವಿಶ್ವೇಶ್ವರಯ್ಯ ಜೀವನದ ಬಹುಮುಖ್ಯ ಕಥೆಗಳಾಗಿರುತ್ತವೆ. ವಿಶ್ವೇಶ್ವರಯ್ಯ ತುಂಬಾ ಪಾಲಿಸಿದರು. ಅವರಿಗೆ ಶಿಸ್ತು ಹಾಗೂ ಸಮಯ ಅಭಾವ ತುಂಬಾ ಇತ್ತು. ಸೊ ಹೀಗೆ ಒಂದು ಕಥೆ ಏನಂದ್ರೆ, ಸರ್ ವಿಶ್ವೇಶ್ವರಯ್ಯ ಒಂದು ಮೀಟಿಂಗ್ ನಲ್ಲಿ ಇದ್ದಾಗ ಒಬ್ಬ ಮಹಾನ್ ವ್ಯಕ್ತಿ 5 ನಿಮಿಷ ತಡ ಬರುತ್ತಾರಂತೆ ಮೀಟಿಂಗ್ ಇದೆ, ಅಂದ್ರೆ ಒಂದು ಊರು ಮಾತಿಗೆ. ಆಗ ಸರ್ ವಿಶ್ವೇಶ್ವರಯ್ಯರು, ನೀವು 5 ನಿಮಿಷ ನನ್ನ 5 ನಿಮಿಷ ಕಳೆದುಕೊಂಡಿಲ್ಲ, ಆದರೆ ನೀವು ದೇಶದ 5 ನಿಮಿಷ ಕಳೆದುಕೊಂಡ್ರಿ ಅಂತ ಹೇಳುತ್ತಾರಂತೆ. ಈ ಮಹಾನ್ ವ್ಯಕ್ತಿ ಸುಮಾರು ಕಾರ್ಯಗಳು ಮಾಡಿದ್ದಾರೆ. ಈ ವಿಷಯ ಸರ್ ಎಂ ವಿಶ್ವೇಶ್ವರಯ್ಯರು ಫ್ಲಡ್ ಪ್ರೊಟೆಕ್ಷನ್ ಜೀನಿಯಸ್. ಅಂದ್ರೆ ಇವರು ಬಾಂಬೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಆ ನಗರದಲ್ಲಿ ನೀರಿನ ಅಭಾವ ತುಂಬಾ ಇತ್ತು ಹಾಗೂ ಪ್ರಭಾವವು ತುಂಬಾ ಜಾಸ್ತಿ ಇರ್ತಿತ್ತು. ಆಗ ಈ ವ್ಯಕ್ತಿ ಆಟೋಮೆಟಿಕ್ ಸ್ಲೂಸ್ ಗೇಟ್ಸ್ ಎಂಬ ತಂತ್ರಜ್ಞಾನ ನೀಡಿ ಆ ಪ್ರಭಾವ ಹಾಗೂ ನೀರಿನ ಕೊರತೆಯನ್ನ ಸರಿ ಮಾಡುತ್ತಾರೆ. ಮೊದಲು ಬಳಸಿದ್ದು ಖಡಕ್ ವಾಸ್ವಾಲಾ ಡ್ಯಾಮ್ ನಲ್ಲಿ. ಈ ತಂತ್ರಜ್ಞಾನ ನಂತರ ಭಾರತದಲ್ಲೇ ಅಲ್ಲ, ಬೇರೆ ದೇಶಗಳಲ್ಲೂ ಗಮನ ಸೆಳೆಯಿತು. ಒಬ್ಬ ಇಂಜಿನಿಯರ್ ರಸ್ತೆ ಕಟ್ಟಬಹುದು, ಆದರೆ ಒಬ್ಬ ಇಂಜಿನಿಯರ್ ಸಮಸ್ಯೆಗಳನ್ನ ಸುಲಭವಾಗಿ ನಿಭಾಯಿಸಿ ಕಷ್ಟಗಳನ್ನ ದೂರ ಮಾಡುವುದಕ್ಕೆ ಪರಿಪೂರ್ಣವಾದ ಎಕ್ಸಾಂಪಲ್, ಅಂದ್ರೆ ಉದಾಹರಣೆ ಆಗಿದ್ದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಸ್ನೇಹಿತರೆ, ಈಗ ನಾನು ಯಾವ ಕಥೆ ಹೇಳ್ತೀನೋ ಅದು ವಿಶ್ವೇಶ್ವರಯ್ಯ ಜೀವನದ ಬಹುಮುಖ್ಯ ಕಥೆ ಆಗಿರುತ್ತದೆ. ಅದೇನು ಗೊತ್ತಾ? ಇದು ಹೈದರಾಬಾದ್ ಫ್ಲಡ್ ಪ್ರೊಟೆಕ್ಷನ್. 1908ರಲ್ಲಿ ನಮ್ಮ ದೇಶದ ಹೈದರಾಬಾದ್ ನಲ್ಲಿ ಪ್ರವಾಹ ನಡೆಯುತ್ತದೆ. ಆಗ ಅಲ್ಲಿ ನಿಜಾಂ ಸರ್ಕಾರ ಇತ್ತು.
ಸುಮಾರು ಸಾವಿರಾರು ಮನೆಗಳು, ಜನಗಳ ಪ್ರಾಣ, ಸಾವಿರಾರು ಮನೆಗಳು ಕಳೆದುಕೊಳ್ಳುತ್ತಾರೆ. ಆಗ ಈ ನಿಜಾಂ ಸರ್ಕಾರವು, ಆ ಸಮಯದಲ್ಲಿ ನಿಜಾಂ ಸರ್ಕಾರವರು ನಮ್ಮ ವಿಶ್ವೇಶ್ವರಯ್ಯನ ಕರೆಸುತ್ತಾರೆ. ವಿಶ್ವೇಶ್ವರಯ್ಯವರು ಮಾಡರ್ನ್ ಡ್ರೈನೇಜ್ ಸಿಸ್ಟಮ್ ಎಂಬ ಸಿಸ್ಟಮ್ ಅಡಿಯಲ್ಲಿ ಇಡೀ ಹೈದರಾಬಾದ್ ಅಲ್ಲಿ ಮಾಡರ್ನ್ ಡ್ರೈನೇಜ್ ನ ಪ್ಲಾನ್ ಕೊಟ್ಟು, ಈ ಪ್ಲಾನ್ ಇಂದ ತುಂಬಾ ಪ್ರವಾಹ ಕಡಿಮೆ ಆಗಿ ಇಡೀ ಭಾರತ ದೇಶದಲ್ಲೇ ಇವರ ಹೆಸರು ರೂಪಿಸಿಕೊಳ್ಳುತ್ತಾರೆ. ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಇದಾದ ನಂತರ ಬಹುಮುಖ್ಯ ಕೆಲಸ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕೃಷ್ಣರಾಜ ಡ್ಯಾಮ್, KRS ಡ್ಯಾಮ್, ನಮ್ಮ ಮೈಸೂರಿನ KRS ಡ್ಯಾಮ್ ನ ಕಟ್ಟಿಸುತ್ತಾರೆ. ಮಹಾನ್ ವ್ಯಕ್ತಿಗಳು. ಆಗ ರಾಜಾಡಳಿತದಲ್ಲಿ ಇಲ್ಲಿ ರೈತರಿಗೆ ನೀರಿನ ಕಷ್ಟ, ರೈತರಿಗೆ ಆ ಊರಿನ ಪ್ರದೇಶಗಳಲ್ಲಿ ಕುಡಿಯುವ ನೀರು ತುಂಬಾ ಕಷ್ಟ ಇರ್ತದೆ. ಆಗ ತಲೆ ಉಪಯೋಗಿಸಿ ನಾನು ಅಂದುಕೊಂಡಿದ್ದ ಇಂಜಿನಿಯರಿಂಗ್ ಟೆಕ್ನಿಕಲ್ಲಿ ಡ್ಯಾಮ್ ಕಟ್ಟಿಕೊಳ್ಳುತ್ತಾರೆ. ತುಂಬಾ ವ್ಯಕ್ತಿಗಳು ಇದು ಆಗಲ್ಲ, ಇದು ಕಟ್ಟಕ್ಕಾಗಲ್ಲ ಅಂತ. ಆಗ ವಿಶ್ವೇಶ್ವರಯ್ಯ ಮಾತಾಡ್ತಾರೆ, ಕಷ್ಟಪಡೋರಿಗೆ ಚಾಲೆಂಜ್ ಆಗಿರುತ್ತೆ, ಆದ್ರೆ ಕಷ್ಟ ಆಗಿರಲ್ಲ ಅಂತಾರೆ. ಈ ಮಾತಿನಿಂದ ಸರ್ ಎಂ ವಿಶ್ವೇಶ್ವರಯ್ಯರು KRS ಡ್ಯಾಮ್ ನ ಕಟ್ಟುತ್ತಾರೆ. ಈಗ ನಾವು ಹೋಗಬಹುದು ಎಷ್ಟು ಅದ್ಭುತವಾಗಿ ಆ ಕಾಲದಲ್ಲಿ ಆ ಟೆಕ್ನಾಲಜಿ ಯೂಸ್ ಮಾಡಿ KRS ಡ್ಯಾಮ್, ಬಹು ದೊಡ್ಡ KRS ಡ್ಯಾಮ್ ನ ಕಟ್ಟುತ್ತಾರೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟು ಕುಳಿತರೆ, ಆಗದು ಎಂದು ಕೈಕಟ್ಟು ಕುಳಿತರೆ ಆಗದು ಕೆಲಸವುಂಟೆ, ಮನಸ್ಸೊಂದಿದ್ದರೆ ಮಾರ್ಗವುಂಟು, ತೆಗೆದಿರಬೇಕೆಂದು ಆಗದು ಕೈಲಾಗದು ಎಂದು ಕೈಕಟ್ಟು ಕುಳಿತರೆ ಆಗದು ಕೆಲಸವುಂಟೆ, ಆಗದು ಕೆಲಸವುಂಟೆ. ಇದರಿಂದ ಇದ್ದಿದ್ದು ಮೆದುಳು ಬೇರೆ ಯಾರಿದು ಅಲ್ಲ, ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯದು. ಇದಾದ ನಂತರ ಸ್ನೇಹಿತರೆ, ಇಡೀ ದೇಶ ಪ್ರಪಂಚ ಹಿಂತಿರುಗಿ ಮಾಡಿದ್ದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು. ಇದಾದ ನಂತರ ಅವರು ಬೇರೆ ಕಾರ್ಯಗಳಲ್ಲೂ ಭಾಗಿಯಾಗಿದ್ದರು. ಅವರ ಕಾರ್ಯಗಳು ಯಾವಂದ್ರೆ ಮೈಸೂರಿನ ಕಟ್ಟಿಸುತ್ತಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನಿರ್ಮಾಣ ಆಗುತ್ತದೆ, ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ವರ್ಕ್ಸ್ ನ ನಿರ್ಮಾಣ ಆಗುತ್ತದೆ. ಅವರು ನಂಬಿದ್ದು ಒಂದು ಮಾತು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಉದ್ಯಮ ಹಾಗೂ ಶಿಕ್ಷಣ ಎರಡು ಕೂಡಿದರೆ ಭಾರತ ದೇಶ ಅಂದ್ರೆ ನಮ್ಮ ದೇಶ, ಒಂದು ದೇಶ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗುತ್ತದೆ ಅಂತ. ನಂತರ ಸ್ನೇಹಿತರೆ, ನಮ್ಮ ಭಾರತ ದೇಶದ ಅತ್ಯುತ್ತಮ ಪ್ರಶಸ್ತಿ ಅದೇ ಭಾರತ ರತ್ನ. ಇದು ಅವರ ಕಾರ್ಯಗಳನ್ನು ನೋಡಿ ನಮ್ಮ ದೇಶ 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಭಾರತ ರತ್ನ ನೀಡಲಾಗಿತ್ತು. ನಂತರ ಸೆಪ್ಟೆಂಬರ್ 15 ಅವರ ಜನಿಸಿದ ದಿನವನ್ನ ಇಂಜಿನಿಯರ್ಸ್ ಡೇ ಎಂದು ಸೆಲೆಬ್ರೇಷನ್ ಮಾಡಲು ಘೋಷಿಸಲಾಯಿತು. ಆಯಿತು. ಇದಾದ ನಂತರ ಸ್ನೇಹಿತರೆ, ಅವರು ಭಾರತ ರತ್ನ ಹೊಂದಿದರು. ಅವರ ಜೀವನ ತುಂಬಾ ಲಕ್ಸುರಿ ಆಗಿರ್ಲಿಲ್ಲ. ಸಿಂಪಲ್ ಬಟ್ಟೆ, ಸಾಂಸ್ಕೃತಿಕ ಉಡುಗೆ ತೊಡುಗೆ, ಸರಳ ಮಾತುಗಳು, ಹಂಬಲ ವ್ಯಕ್ತಿ ಎಲ್ಲ ಜೀವನದ ಪಾಠವಾಗಿರುತ್ತದೆ. ಇದಾದ ನಂತರ ಸ್ನೇಹಿತರೆ, ಅವ್ರ ಇನ್ನು ಬಹುಮುಖ್ಯ ಕೆಲಸಗಳಿವೆ. ನಮ್ಮ ಶಿವನ ಸಮುದ್ರ, ತುಂಬಾ ಜನಕ್ಕೆ ಗೊತ್ತಿರೋ ಹಾಗೆ ನಮ್ಮ ಶಿವನ ಸಮುದ್ರ ಹೀಗೆ ಒಂದು ಕತೆ. ತುಂಬಾ ಜನಗಳಿಗೆ ಇದು ಕಥೆಯಾಗಿ ಉಳಿತದೆ, ಯಾವುದೇ ಡಾಕ್ಯುಮೆಂಟ್ರಿ ಇಲ್ಲ ಅಂದ್ರು. ಹೀಗೆ ಒಂದಿನ ನಮ್ಮ ಮಹಾರಾಜರು ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಶಿವನ ಸಮುದ್ರ ಸುತ್ತಮುತ್ತ ತೋರ್ಸಕ್ ಕರ್ಕೊಂಡು ಹೋದಾಗ ಆ ಜಲ ನೋಡ್ಬಿಟ್ಟು, ಆ ನೀರ್ ಇಳಿಯೋದ್ ನೋಡ್ಬಿಟ್ಟು ಸರ್ ವಿಶ್ವೇಶ್ವರಯ್ಯ ಬೇಜಾರಾಗಿ ಬೈತಾರಂತೆ, ನೀವು ಸುಮ್ನೆ ದೇಶದ ಶಕ್ತಿಯನ್ನ ಹಾಳು ಮಾಡ್ತಿದ್ದೀರಾ ಅಂತ. ಯಾರಿಗೂ ಅರ್ಥ ಇಲ್ಲ ಅಂದ್ರೆ ಅವಾಗ ಶಿವನ ಸಮುದ್ರದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ನ ತಂದು ಆ ನೀರಿನ ರಭಸದಲ್ಲಿ ಎಲೆಕ್ಟ್ರಿಸಿಟಿಯನ್ನ ಕಂಡುಹಿಡಿದು ಇಂಜಿನಿಯರಿಂಗ್ ವರ್ಕ್ ಕೊಟ್ಟು ಇಡೀ ದೇಶ
ರಾಜರು ಸಮೇತ ಅಚ್ಚರಿಕೊಳ್ಳುತ್ತಾರೆ ಆ ಕೆಲಸ ಮಾಡಿ. ಇದು ಶಿವನ ಸಮುದ್ರದಲ್ಲಿ ನಮ್ಮ ಜೋಗ್ ಇದೇ ತಂತ್ರಜ್ಞಾನ ಯೂಸ್ ಮಾಡಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ತುಂಬಾ ಜಾಗಗಳಿಗೆ ವಿದ್ಯುತ್ ಸಪ್ಲೈ ಮಾಡುವ ಶಕ್ತಿ ವಿಶ್ವೇಶ್ವರಯ್ಯನವರಿರುತ್ತಾರೆ. ಆ ಶಿವನ ಸಮುದ್ರ ಮಾಡುವ ಕೆಲಸದಲ್ಲಿ, ಆ ಹೈಡ್ರಾಲಿಕ್ ಪವರ್ ಕೆಲಸದಲ್ಲಿ ಸಮಯದಲ್ಲಿ ಕೋಲಾರಿನಲ್ಲಿ ಗೋಲ್ಡ್ ಸೀನ್ ಅದೇ ಗೋಲ್ಡ್ ಮೈನಿಂಗ್ ನಡೀತಿರುತ್ತೆ. ಅವರಿಗೆ ಬಹುಮುಖ್ಯ ವಿದ್ಯುತ್ ಬೇಕಾಗುತ್ತದೆ. ಆಗ ಈ ತಂತ್ರದಿಂದ ಸುಮಾರು ವಿದ್ಯುತ್ ಅಲ್ಲಿಗೆ ಹೋಗಿದೆ ಎಂಬ ಮಾತುಗಳಿದೆ ಸ್ನೇಹಿತರೆ. ಇದಿಷ್ಟು ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ನಮ್ಮ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯ ಕೊಟ್ಟಿದ್ದ ಸ್ನೇಹಿತರೆ. ಬೇಜಾರಿನ ಸಂಗಾತಿ ಅದು 1962 ಏಪ್ರಿಲ್ 14 ನಾವು ನಮ್ಮ ಮಹಾನ್ ಹೆಮ್ಮೆಯ ವ್ಯಕ್ತಿಯನ್ನ ಕಳೆದುಕೊಳ್ಳುತ್ತೇವೆ ಸ್ನೇಹಿತರೆ. ಅವರು 101 ವರ್ಷದಲ್ಲಿ ನಾವು ಕಳೆದುಕೊಳ್ಳುತ್ತೇವೆ. ಆದರೆ ತಮ್ಮ 100ನೇ ವರ್ಷದವರೆಗೂ ಆ ಮಹಾನ್ ವ್ಯಕ್ತಿ ಕೆಲಸದ ಬಗ್ಗೆ ಯೋಚನೆ ಮಾಡುತ್ತಿದ್ದರಂತೆ. ನಮ್ಮ ದೇಶದ ಉದಾಹರಣೆಗೆ ಏನೇನು ಮಾಡಬೇಕು, ಶಿಕ್ಷಣದ ಉದಾಹರಣೆಗೆ ಏನೇನು ಮಾಡಬೇಕು, ಇಂಡಸ್ಟ್ರಿ ಹೇಗೆ ಬೆಳೆಸಬೇಕು, ಅದ್ರ ಬಗ್ಗೆ ತಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದಾನೆ. ಈ ವ್ಯಕ್ತಿ 100 ವರ್ಷ ಆದ ನಂತರನು ಕೆಲಸದ ಬಗ್ಗೆ ತುಂಬಾ ಮಾತಾಡುತ್ತಿದ್ದಾರಂತೆ. ಆ ಮಹಾನ್ ವ್ಯಕ್ತಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಇದಿಷ್ಟು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರ ಬದುಕಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪೂರ್ಣ ಮಹಾನ್ ವ್ಯಕ್ತಿ ಬಗ್ಗೆ ಕಲಿಯಲು ಈಗಲೇ ಲೈವ್ ಸೂತ್ರವನ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ. ನಾನು ನಿಮ್ಮ ನವೀನ್.